ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಲವ್ ಸೆಕ್ಸ್ ಧೋಕಾ ಪ್ರಕರಣ ಏನಿದೆ ಪುತ್ತೂರಿದು, ಅದಕ್ಕೆ ನೀವೆಲ್ಲ ತುಂಬಾ ಸಹಕಾರ ಮಾಡಿದ್ದೀರಿ. ಈಗ ನಾನು 24 ಜಾನ್ವರಿಗೆ ಮಗುವಿಗೆ ತೊಟ್ಟಿಲು ಹಾಕುವ ಕಾರ್ಯಕ್ರಮವನ್ನು ಕಲ್ಲಡ್ಕದಲ್ಲಿ ನಿಗದಿಪಡಿಸಿದ್ದೆ. ಈಗ ಕಾರ್ಯಕ್ರಮದಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದಕ್ಕಾಗಿ ನಾನು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾನು ಒಬ್ಬಳೇ ಇದ್ದೇನೆ ಪ್ರೆಸ್ ಅಲ್ಲಿ. ಮೊನ್ನೆ ಸೋಮವಾರ ನಮಿತಾ ಅಂದ್ರೆ ಸಂತ್ರಸ್ತೆಯ ತಾಯಿಗೆ ಕಾಲ್ ಮಾಡಿದ್ದಾರೆ ಮಧು ಆಚಾರ್ಯ ಅವರು ಅವರ ಒಕ್ಕೂಟದ ಅಧ್ಯಕ್ಷರು ಅಥವಾ ಏನೋ ಪದಾಧಿಕಾರಿ ಆಗಿದ್ದಾರೆ ಉಡುಪಿ ಜಿಲ್ಲೆಯ ಆಚಾರ್ಯ ಸಮುದಾಯದ. ಅವರು ಸಂಧಾನಕ್ಕೆ ಬಂದಿದ್ದಾರೆ. ಅವರು ಈಗಾಗಲೇ ಹುಡುಗನ ತಂದೆ ಹತ್ರ ಮಾತಾಡಿದ್ದೇನೆ ಅಂತ ಹೇಳಿದ್ದಾರೆ. ನಮಗೆ ಅವ್ರು ಹೇಳಿದನು ನಾನು ಹೇಳ್ತಾ ಇದ್ದೇನೆ ಇವತ್ತಿಲ್ಲಿ. ಆ ಪ್ರಕಾರ ಅವರು ಮದುವೆಗೆ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಮಧ್ವಾಚಾರ್ಯ ಅವರು ಒಪ್ಪಿಸಿ ಮಾಡಿಸ್ತೇನೆ, ಸ್ವಲ್ಪ ಕಾಲಾವಕಾಶ ಕೊಡಿ, ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮ ಮಾಡಬೇಡಿ ಅಂತ ಹೇಳಿದ್ದಾರೆ. ಇದೇ ರೀತಿ ಮೊದಲು ಸಹ ಬೇರೆಯವ್ರು ಬಂದು ನಮಗೆ ಹೇಳಿ ನಮ್ಮನ್ನು 6 ತಿಂಗಳು ಏನು ಮಾತಾಡೋದಾಗೆ ಮಾಡಿದ್ರು. ಬಟ್ ಈ ಸಲ ಇದಕ್ಕೆ ಅವಕಾಶ ಇಲ್ಲ. ಅವರು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಆ ಹುಡುಗಿಗೆ ಒಂದು ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮದಿಂದ ತೊಂದರೆ ಆಗ್ತದೆ, ಅವನ ಮದುವೆ ಆಗುದಿಲ್ಲ ಅಂತ ಆಗಬಾರ್ದು ಅಂತ ಹೇಳುವ ದೃಷ್ಟಿಯಲ್ಲಿ ಈಗ ಅವರಾಗಿ ಬಂದು ಮದುವೆ ಮಾಡಿಸ್ತೇವೆ ಅಂತ ಹೇಳಿದಕ್ಕೆ ಇದನ್ನು ಈ ತೊಟ್ಟಿಲು ಹಾಕುವ ಕಾರ್ಯಕ್ರಮವನ್ನು ಫೆಬ್ರವರಿ 7ಕ್ಕೆ ಶಿಫ್ಟ್ ಮಾಡಿದ್ದೇವೆ. ಕಲ್ಲಡ್ಕದಲ್ಲೇ ನಡೀತದೆ. ಒಂದು ವೇಳೆ ಅವನು ಜನವರಿ 31ರ ಒಳಗೆ ಮದುವೆ ಆಗಲಿಲ್ಲ ಅಂತಾದ್ರೆ ಅವನಿಗೆ ಜನವರಿ 31ರವರೆಗೆ ಟೈಮ್ ಕೊಟ್ಟಿದ್ದೇವೆ. ಮತ್ತೆ ಅವ್ರದ್ದು ತುಂಬಾ ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ. ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ಗೂ ಯಾರು ಒಪ್ಪುದಿಲ್ಲ. ನಾವಿಷ್ಟೇ ಹೇಳ್ಕೊಳ್ಳೋದು, ಅವನು ಆ ಹುಡುಗಿಯನ್ನು ಮದುವೆ ಆಗಬೇಕು, ಅದು ಬಿಟ್ಟರೆ ಯಾವುದೂ ಇಲ್ಲ. ಈಗಾಗಲೇ ಅವ್ರು ಹೇಳಿದ್ದಾರೆ, ಮಾತುಕತೆಗೆ ಬರುವಾಗ ನಾನಾಗ್ಲಿ ನಂಜುಂಡಿ ಆಗ್ಲಿ ಅಥವಾ ನಮಿತನ ಜೊತೆ ಬೇರೆ ಯಾರೂ ಬರಬಾರ್ದು, ನಮಿತಾ ಮತ್ತೆ ಅವರ ಮಗಳು ಮಾತ್ರ ಬರಬೇಕು ಅಂತ ಹೇಳಿದ್ದಾರೆ. ಇದಕ್ಕೂ ಅವರು ಒಪ್ಪುದಿಲ್ಲ. ಯಾಕೆಂದ್ರೆ ಈಗಾಗಲೇ ಅಲ್ಲಿ ಹೋದ್ಮೇಲೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಮೊದಲು ಹೇಳಿದ್ದಾರೆ ಮಗುವನ್ನು ಆಶ್ರಮಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಈಗಾಗಲೇ ನಂಜುಂಡಿಯವರ ಮನೆಗೆಲ್ಲ CC ಕ್ಯಾಮೆರಾಗಳನ್ನು ಹಾಕಿದ್ದಾರೆ. ಅವರಿಗೆ ಜೀವ ಬೆದರಿಕೆಯೂ ಇತ್ತು. ಈ ನಿಟ್ಟಿನಲ್ಲಿ ಅವರು ಸಂಧಾನಕ್ಕೆ ಹೋಗುವಾಗ ಖಂಡಿತವಾಗಿ ನಾನಾಗ್ಲಿ ನಂಜುಂಡಿ ಸರ್ ಆಗ್ಲಿ ಹೋಗುದಿಲ್ಲ. ಯಾಕಂದ್ರೆ ಒಂದು ಹುಡುಗಿಯ ಬಾಳ್ವೆ ಸರಿ ಆಗ್ತದಂತಾದ್ರೆ ನಾವು ಹೋದ್ರೆ ಹಾಳಾಗ್ತದಂತಾದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಇಲ್ಲ, ನಾವು ಹೋಗುದೂ ಇಲ್ಲ. ಅವ್ರು ಒಳ್ಳೇದ್ರಲ್ಲಿ ಇರಬೇಕು. ಪೊಲೀಸ್ ಸ್ಟೇಷನ್ ಇದೆ, ಪುತ್ತೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಆಲ್ರೆಡಿ ಪ್ರಕರಣ ದಾಖಲಾಗಿದೆ. ಸಂಧಾನ ಏನು ಮಾಡ್ಬೇಕಿದ್ರು ಪುತ್ತೂರು ಸ್ಟೇಷನ್ ಅಲ್ಲಿ ಆಗಬೇಕು. ಆ ತಾಯಿ ಮಗಳು ಮತ್ತೆ ಆ ಹುಡುಗನ ಮನೆಯವರು ಯಾರಿದ್ದಾರೆ ಅಲ್ಲಿ ಬಂದು ಮಾತಾಡಬಹುದು. ಪುತ್ತೂರು ಸ್ಟೇಷನ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ ಅಂತಾದ್ರೆ ಮಂಗಳೂರು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಡೇಟ್ ಫಿಕ್ಸ್ ಮಾಡಿಕೊಂಡು ಮದುವೆ ಆಗಲಿ ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ಅವರು ವೆರಿ ಕ್ಲಿಯರ್ ಇದ್ದಾರೆ. ಈಗ ಮುನ್ನಷ್ಟೇ ಒಂದು ಸಂಭಾಷಣೆಯಲ್ಲಿ ಇವನ್ ಪುತ್ತೂರು ಶಾಸಕರು ಸಹ ಹೇಳಿದ್ದಾರೆ, ಅವ್ರ ಮದುವೆಗೆ ಒಪ್ಪುದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇದು ಸೋಮವಾರ ಮತ್ತೆ ನಮ್ಮ ಹತ್ರ ಮದುವೆಗೆ ಒಪ್ಪಿದ್ದಾನೆ ಅಂತ ಹೇಳ್ಕೊಂಡು ಮಧು ಆಚಾರ್ಯ ಅವರು ಹೇಳ್ತಾ ಇದ್ದಾರೆ, ನಾನು ಮದುವೆ ಮಾಡಿಸ್ತೀನಿ ಅಂತಾನು ಹೇಳಿದ್ದಾರೆ. ಈಗ ಈ ಕಾನೂನು ಪ್ರಕ್ರಿಯೆ ಏನಿದೆ ಅದು ಅದರ ಪಾಡಿಗೆ ನಡೀತಾ ಹೋಗ್ತದೆ. ಯಾಕೆಂದ್ರೆ ಒಂದೊಂದ್ಸಲ ಇವರು ನಾಟಕನೂ ಮಾಡ್ತಾ ಇರ್ಬೋದು. ಯಾಕೆಂದ್ರೆ ಆ ಕೇಸಿಂದ ಹೊರಗೆ ಬರ್ಲಿಕ್ಕೆ ಬೇಕಾಗಿ ಮೊದಲು ಸಹ ಅವರ ಕಂಡೀಷನ್ ಅದೇ ಇದ್ದದ್ದು. ಏನಂದ್ರೆ ಫಸ್ಟಿಗೆ ಮಗುವನ್ನು ಆಶ್ರಮಕ್ಕೆ ಕೊಡಬೇಕು, ಸೆಕೆಂಡ್ ಆಗಿ ಅವರು ಆ ಮಗು ಆ ಹುಡುಗನ ಮೇಲಿದ್ದ ಕೇಸ್ಗಳನ್ನೆಲ್ಲ ತೆಗಿಬೇಕು, ಮದುವೆ ಆಗಬೇಕು, ಡಿವೋರ್ಸ್ ಆಗಬೇಕು. ಇದಕ್ಕೆಲ್ಲ ಏನು ನ್ಯಾಯ ಇಲ್ಲ. ಫಸ್ಟಿಗೆ ಅವ್ರು ಮದುವೆ ಆಗಲಿ, ಮದುವೆ ಆದ ಮೇಲೆ ಕಾನೂನು ಪ್ರಕಾರವಾಗಿ ಏನೆಲ್ಲ ಮಾಡಬೇಕು ಅವರು ಮಾಡ್ಕೊಳ್ಳಿ, ಇವರು ಮಾಡ್ಕೊಳ್ತಾರೆ. ಯಾಕೆಂದ್ರೆ ಈ ಪ್ರಕರಣ ಏನಿದೆ ಇದು ಎಲ್ಲರಿಗೂ ಅವ್ರಿಗೆ ಮದುವೆ ಮಾಡಿಸೋದೊಂದು ಜವಾಬ್ದಾರಿ ಆಗಿದೆ. ಸಮಾಜಕ್ಕೆ ನಾವು ಒಂದು ಕೆಟ್ಟ ಮೆಸೇಜ್ ಅನ್ನು ಕೊಟ್ಟಿದ್ದೇವೆ, ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಬಡವರು ಅಂತ ಹೇಳಿ, ಅದು ಒಂದು ಕಡೆ ಇದೆ. ಧರ್ಮ ಜಾತಿ ಅಂತ ಹೇಳ್ಕೊಂಡಿದ್ದವರು ಯಾರು ಹತ್ರ ಬರಲಿಲ್ಲ. ಸೊ ಇದಕ್ಕೆ ಒಂದು ಅಂತ್ಯ ಆಗ್ಬೇಕು. ಅಂತ್ಯ ಏನಂದ್ರೆ ಪ್ರಾಯಶ್ಚಿತ ಏನಂದ್ರೆ ಇವರಿಬ್ರು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಈ ಸಮಾಜದಲ್ಲಿ ಏನಂದ್ರೆ ಮದುವೆ.
ಮೊದಲನೇದಾಗಿ ಮದುವೆ ಆಗಲಿ. ಮದುವೆ ಆದ ಮೇಲೆ ಕೋರ್ಟ್ ಇದೆ. ನಾಳೆ ಒಂದು ವರ್ಷ ಅಥವಾ 6 ತಿಂಗಳು, 2 ವರ್ಷ, 10 ವರ್ಷ ಆಗುವಾಗ ಅವರು ಸರಿ ಹೋಗುದಿಲ್ಲ ಅಂತಾದ್ರೆ ಅವ್ರಿಗೆ ಡಿವೋರ್ಸ್ ತಗೊಳ್ಳುವಂಥದ್ದು ಆಪ್ಷನ್ ಇದೆ. ಈಗ ಮದುವೆ ಆಗದೆ, ಅವರಿಬ್ಬರು ಒಂದಾಗದೆ ಅವರು ಬಾಳೋದಿಲ್ಲ ಅಂತ ಹೇಗೆ ಹೇಳಲಿಕ್ಕಾಗ್ತದೆ? ಆಗುದಿಲ್ಲ. ಹಾಗಾಗಿ ಕಾನೂನು ಪ್ರಕ್ರಿಯೆಗಳು ಏನಿರ್ತದೆ ಅದು ಅದರ ಪಾಡಿಗೆ ಇರ್ತದೆ. ಬಟ್ ಮದುವೆ ಅನ್ನೋದು ಆಗಬೇಕು. ಜನವರಿ 31 ವರೆಗೆ ಅವ್ರಿಗೆ ಟೈಮ್ ಇದೆ. ಅದರೊಳಗೆ ಮದುವೆ ಆಗಬೇಕು. ಮತ್ತೆ ಇವತ್ತು ನಮಿತಾ ನನ್ನ ಜೊತೆ ಇಲ್ಲಿ ಬರಲಿಲ್ಲ, ಯಾವಾಗಲೂ ಬರ್ತಾ ಇದ್ರು. ಅವ್ರಿಗೆ ಕಂಡೀಷನ್ ಹಾಕಿದ್ದಾರೆ, ನೀವಿನ್ನು ಮುಂದಕ್ಕೆ ಯಾವ ಪ್ರೆಸ್ಸಿಗೆ ಹೋಗಬಾರ್ದು ಅಂತ ಹೇಳಿ. ಆ ಪ್ರಕಾರ ಅವರು ಬರಲಿಲ್ಲ. ತೊಂದರೆ ಇಲ್ಲ, ಅದೆಲ್ಲ ನಾವು ಕಾಂಪ್ರಮೈಸ್ ಮಾಡ್ಬೋದು. ಇಬ್ಬರು 1-2 ಫ್ಯಾಮಿಲಿ ಸರಿ ಆಗ್ತದೆ, ಇಬ್ಬರ ಜೀವನ ಒಳ್ಳೇದಾಗ್ತದೆ ಅಂತಾದ್ರೆ ಅದೆಲ್ಲ ಕಾಂಪ್ರಮೈಸ್ ಮಾಡಲಿಕ್ಕೆ ಖಂಡಿತವಾಗಿ ನಾವು ರೆಡಿ ಇದ್ದೇವೆ. ಬಟ್ ಸಂಧಾನ ಮಾಡುವಾಗ ಬರೀ ಇವರು ಹೋಗೋದು ಮತ್ತೆ ಇವರು ಅವರ ಮನೆಗೆ ಹೋಗೋದು ಅದೆಲ್ಲ ಆಗೋದಿಲ್ಲ. ಯಾಕೆಂದ್ರೆ ಇವರಿಗೂ ಪ್ರೊಟೆಕ್ಷನ್ ಬೇಕು. ಪೊಲೀಸ್ ಸ್ಟೇಷನಲ್ಲಿ ಇತ್ಯರ್ಥ ಆಗಲಿ. ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತಾದ್ರೆ ಕಮಿಷನರ್ ಆಫೀಸ್ಗೆ ಹೋಗಿ ಕಮಿಷನರ್ ಸಮ್ಮುಖದಲ್ಲಿ ಇವರಿಗೆ ಮದುವೆ ಆಗಲಿ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಅದಲ್ಲದೆ ಅವರು ಆನ್ಲೈನ್ ಮದುವೆ ಬಗ್ಗೆ ಮಾತಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಆನ್ಲೈನ್ ಅಂದ್ರೆ ಈಗ ರಿಜಿಸ್ಟರ್ ಮ್ಯಾರೇಜ್ ಏನಿದೆ, ಸೊ ಅದಕ್ಕೇನು ತಕರಾರಿಲ್ಲ. ಯಾವ ರೀತಿ ಯಾವ ಲೈನಲ್ಲಿ ಬೇಕಾದ್ರೂ ಮದುವೆ ಆಗಲಿ, ಬಟ್ ಮದುವೆ ಆಗಲಿ. 31st ಒಳಗೆ ಅವ್ರು ಮದುವೆ ಆಗಲಿಲ್ಲ ಅಂತಾದ್ರೆ ಇನ್ನು ಮುಂದೆ ಯಾರು ನಮ್ಮ ಹತ್ರ ಸಂಧಾನಕ್ಕೆ ಬರಬಾರ್ದು. ಯಾರು ಇನ್ನು ಇದರಲ್ಲಿ ಕಾಂಪ್ರಮೈಸ್ ಹೇಳುವ ವಿಷಯವೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಮಗುವಿಗೆ 6 ತಿಂಗಳಾಗಿದೆ. ಕಾನೂನಾತ್ಮಕವಾದ ಹೋರಾಟ ಮತ್ತೆ ಸಾಮಾಜಿಕವಾದ ಹೋರಾಟಗಳು ಏನಿದೆ ಅದನ್ನು ನಾವು ಮುಂದುವರಿಸ್ತೇವೆ. ಅಲ್ಲ, ಈಗ ನಾವು ಆಲ್ರೆಡಿ ಕೊಟ್ಟಿದ್ದೇವೆ. ಇದಕ್ಕಿಂತ ಮೊದಲು 6 ತಿಂಗಳು ಕೊಟ್ಟಿದ್ದೇವೆ. 6 ತಿಂಗಳು ಆಲ್ರೆಡಿ. ಈಗ ನೋಡಿ, ನಾವು ಎಷ್ಟು ಅಂತ, ಹಾಗಾದ್ರೆ ನೀವು ಬೇಕಾದಾಗ ಮದುವೆ ಆಗಿ ಅಂತ ಹೇಳಿಕ್ಕೆ ಆಗುದಿಲ್ಲ. ಅವ್ರು 1 ವರ್ಷ ಬಿಟ್ಟಾಗ್ಬೋದು, 4 ವರ್ಷ ಬಿಟ್ಟಾಗ್ಬೋದು. ಈಗ ನಾವು ಆಲ್ರೆಡಿ ಲಾಸ್ಟ್ ಟೈಮ್ ಅವ್ರ ಮದುವೆ ಆಗ್ತಾರೆ ಅಂತ ಹೇಳಿದಕ್ಕೆ 6 ತಿಂಗಳು ನಾವು ಸುಮ್ಮನೆ ಇದ್ವಿ. ನಾವೇನು ಹೋರಾಟ ಮಾಡಲಿಲ್ಲ, ಬೀದಿಗಿಳಿಲಿಲ್ಲ. ನಾವು ಬರೇ ಜನರಿಗೆ ತಿಳಿಸ್ತಾ ಇದ್ವಿ, ಪ್ರೆಸ್ ಮಾಡ್ತಾ ಇದ್ವಿ. ಪ್ರೆಸ್ ಮುಖಾಂತರ ನಾವು ನಮ್ಮ ಹೋರಾಟವನ್ನು ಜೀವಂತವಾಗಿ ಇಟ್ಟಿದ್ವಿ. ಬಟ್ ಇನ್ನು ನಾವು ಮಾರ್ಗಕ್ಕೆ ಇಳಿಬೇಕಾಗ್ತದೆ. ಅವಳಿಗೆ ನ್ಯಾಯ ಸಿಗುವುದಿಲ್ಲ ಅಂತಾದ್ರೆ ಸಂಧಾನ ಈ ವಾರದಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಹೌದು. ಅಲ್ಲ, SP ಆಫೀಸಿಗೆ ಹೋಗ್ಬೋದು. ಅವ್ರಿಗೆ ಎಲ್ಲಿ ಕಂಫರ್ಟೇಬಲ್. ಕಮಿಷನರ್ ಅಂದ್ರೆ ನಾವು ಕಮಿಷನರೇಟ್ ಅಲ್ಲಿ ಇದ್ದಕ್ಕೆ ನಾನು ಕಮಿಷನರ್ ಅಂತ ಹೇಳಿದ್ದು. ಹೌದು, ಪುತ್ತೂರಲ್ಲಿ ಇದೆ. SP ಆಫೀಸಿಗೆ ಹೋಗ್ಲಿ, SP ಆಫೀಸಿಗೆ ಹೋಗ್ಲಿ, ಎಲ್ಲಿ ಸಹ ಹೋಗ್ಲಿ. ಯಾರು ಕಾನೂನಲ್ಲಿ ಇರುವವರು ಇದ್ದಾರೆ, ರಕ್ಷಣೆ ಕೊಡುವವರು ಇದ್ದಾರೆ, ಅಲ್ಲಿ ಹೋಗಿಕೊಂಡು ಅವ್ರು ಮಾಡ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. SP ಹತ್ರನೂ ಹೋಗ್ಬೋದು, ಅವರು ಒಳ್ಳೆ ಜನ. ಈಸ್ ಆಲ್ಸೋ ವೆರಿ ಎಫಿಷಿಯಂಟ್ ಆಫೀಸರ್. SP ಹತ್ರನೂ ಹೋಗ್ಬೋದು ಅವರಿಗೆ. ಅವರು ಇಲ್ಲಿ ಕಮಿಷನರ್ ಹತ್ರ ಬರ್ಬೇಕಂತ ಏನಿಲ್ಲ. ನೀವು ಹೇಳಿದಾಗೆ ಈ ಪ್ರಕರಣ ಏನಿದೆ, ಇಟ್ ಈಸ್ ಕನೆಕ್ಟೆಡ್ ಟು SP. ಸೊ SP ಆಫೀಸ್ಗೆ ಹೋಗ್ಲಿ ಅವರು. ಥ್ಯಾಂಕ್ ಯು.